ಒಂದು ಕಪ್ಪಿತ್ತು, ಒಂದು ಕಪ್ಪಿ. ಈ ಒಂದು ಗುಡಿ ಇತ್ತು, ಕಪ್ಪಿಗಳದೊಂದು ಕಾಂಪಿಟೇಷನ್ ನಡೆದಿತ್ತಂತ. ಆ ಕಪ್ಪಿಗಳು ಏನ್ ಮಾಡ್ತಿದ್ವು ಅಂದ್ರ ಈ ಗೋಪುರ ಹತ್ತು ಕಾಂಪಿಟೇಷನ್ ಇತ್ತು. ಒಂದು ಕಪ್ಪಿ ಹಿಂಗ ಹತ್ತಕ್ ಹೋಗ್ತಿತ್ತು, ಉಳಿದ ಕಪ್ಪಿಗಳೇನಿದ್ದು ಅಲ್ಲ ಅವ್ ಹೇಳ್ತ ಏಯ್ ನಿನ್ ಕಡೆಯಿಂದ ಏನ್ ಹತ್ತಕ್ ಆಗ್ತೈತಿ, ನಾನು ಆಗಲೇ ಜಾರ್ಕೊಂಡು ಬಿದ್ದೀನಿ ಅಂತ ಹೇಳ್ತಿತ್ತು. ಮತ್ತೊಂದು ಕಪ್ಪಿ ಹತ್ತಿತ್ತು, ಅದು ಇಲ್ಲಿಂದನ ಉಳಿದ ಕಪ್ಪಿಗಳು ಈಗ ಆಗಲೇ ಅವ ಜಾರ್ಕೊಂಡು ಬಿದ್ದಿಲ್ಲ, ತಾನು ಹತ್ತಕ್ ಹೋಗ್ಯಾನ. ಒಂದು ಕಪ್ಪಿ ಹತ್ತಿತ್ತು, ಹತ್ತಿ 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 ಹೋಗಿ ಕಳಸ ಮುಟ್ಟತದ, ಮುಟ್ಟಿಳಿದು ಬಂತು. ಅವಾಗ ಉಳಿದ ಕಪ್ಪಿಗಳಿಗೆಲ್ಲ ಆಶ್ಚರ್ಯ ಆತ, ನಾವೆಲ್ಲ ಇಷ್ಟು ಹೋಗೋದ್ರಾಗ ಜಾರ್ಕೊಂಡು ಬಿದ್ದೀವಿ, ಇದು ಹೆಂಗ್ ಹತ್ತಂತ ಅಷ್ಟು ಕಪ್ಪಿ ಬಂದು ಕೇಳ್ದು ಅದಕ್, ನೀ ಹೆಂಗ್ ಹತ್ತಿದಿ ಅಂತ. ಅದು ಅಂತೂ ಏನಂದ್ರಿ ಅಂತದು. ಅಲ್ಲ, ಎಲ್ಲರೂ ಜಾರ್ಕೊಂಡು ಬಿದ್ದೀವಿ, ನೀ ಹಂಗ ಇಷ್ಟು ಎತ್ತರದ ಗೋಪುರ ಹತ್ತದಿ, ಏನಂದ್ರಿ, ನೀವೇನಂದ್ರಿ ಕಿವಿನ ಕೇಳುವಲ್ ನನಗಂತದ. ಅಂದ್ರ ಒಬ್ಬ ಮನುಷ್ಯ ಯಾವಾಗ ಅದಕ್ಕೊಂದು ಸನ್ಮಾನ ಸಮಾರಂಭ ಬಿಟ್ರು, ಅವಾಗ ಹೇಳ್ತದು, ನನಗೇನು ಕಿವಿ ಕೇಳುದಲ್ಲ ಅಂತಿಲ್ಲ, ಮಸ್ತ್ ಕೇಳ್ತಾವ. ಆದ್ರ ಮನುಷ್ಯ ಸಾಧನೆಯ ಶಿಖರ ಮುಟ್ಟಬೇಕಾದ್ರ ಮಂದಿ ಮಾತಿಗೆ ಯಾವಾಗ ಕಿವಿ ಕಿವುಡಾಗ್ತಾನ ಅವ ಮಾತ್ರ ಶಿಖರ ಮುಟ್ಲಿಕ್ಕೆ ಸಾಧ್ಯ ಐತಿ ಅಂತ ಹೇಳ್ದವ ಅಷ್ಟೆ. ಮಂದಿ ಮಾತಿಗೆ ಕಿವಿ ಕೊಡಬಾರದು. ಯಾಕಂದ್ರ ನೀವು ಊರ್ ಮುಂದಿನ ಬಾವಿ ಮುಚ್ಚಬಹುದು, ಊರ್ ಮಂದಿ ಬಾಯಿ ಮುಚ್ಚೋದು ಕಷ್ಟ ಐತಿ. ಬಾವಿಯೊಳಗೆ ಬಿದ್ದವ್ರು ಬದುಕ್ತಾರ, ಊರ್ ಮಂದಿ ಬಾಯಾಗಿ ಬಿದ್ದವ್ರು ಬದುಕೋದು ಬಹಳ ಕಷ್ಟ ಐತಿ. ಅದಕ್ಕೆ ಮನುಷ್ಯ ಮಂದಿಗೆ ನಂಬಿ ಬದುಕೋದಲ್ಲ, ನನ್ನ ಮೇಲೆ ನನಗೆ ಶ್ರದ್ಧಾ ಇರಬೇಕು. ಮೊದಲು ಶ್ರದ್ಧೆ ಎಲ್ಲಿರಬೇಕು, ನನ್ನೊಳಗೆ ನನಗೆ ವಿಶ್ವಾಸ ಇರಬೇಕು, ಐ ಕ್ಯಾನ್ ಡೂ ದಿಸ್. ಎರಡನೇದ್ದು, ನನ್ನ ಇಂದ್ರಿಯಗಳ ಮೇಲೆ ನನಗೆ ಶ್ರದ್ಧಾ ಇರಬೇಕು. ನನ್ನ ಕಣ್ಣ, ಕಿವಿ, ಕೈಯ, ಕಾಲ ನಾನು ಸಮರ್ಥನದೀನಿ ಅಂತ ಗೊತ್ತಿರಬೇಕು. ಈಗ ಶರಣರು ಕಲ್ಯಾಣ ಕಟ್ಟಿದ್ರು, ಎದರಿಂದ ಕಟ್ಟಿದ್ರು ಹೇಳ್ರಿ? ಏನು ಮಾರ್ಬಲ್ ತಂದಿದ್ರನ್ ರಾಜಸ್ಥಾನಕ್ಕೆ ಹೋಗಿ? ಏನು ಇಟಾಲಿಯನ್ ಮಾರ್ಬಲ್ ತಂದಿದ್ರ, ಗ್ರನೈಟ್ ತಂದಿದ್ರ, ದೊಡ್ಡ ಇಮಾರತುಗಳಿಂದ ಕಟ್ಟಿದ್ರ? ಏನೂ ಇಲ್ಲ. ಅವ್ರಿಗೆ ಗೊತ್ತಿತ್ತು ಕಲ್ಯಾಣ ಎದರಿಂದ ಕಟ್ಟಿದ್ರು ಅಂದ್ರೆ ಸುಮ್ಮನೆ ಬಾಗಿದ ತಲೆ ಮುಗಿದ ಕೈ, ಶರಣು ಶರಣಾರ್ಥಿ ಅಂದ್ರೆ ಕಲ್ಯಾಣ ನಿರ್ಮಾಣ ಆಗಿತ್ತು. ಇಂದ್ರಿಯಗಳಿಂದ ಕಟ್ಟಿದ್ರಷ್ಟೆ. ಸುಮ್ಮನೊಂದು ಬಾಗಿದ ತಲೆ ಮುಗಿದ ಕೈ ಎಲ್ಲಿರ್ತೈತಿ ಅಲ್ಲಿ ಕಲ್ಯಾಣ ನಿರ್ಮಾಣ ಆಗ್ತೈತಿ ಅಂತ ಜಗತ್ತಿಗೆ ತೋರಿಸಿದ್ರು. ಬ್ಯಾರೆಯವರಿಗೆ ನಂಬೆಲ್ಲ ತಮ್ಮ ಇಂದ್ರಿಯಗಳಷ್ಟು ಕೆಲಸ ಮಾಡ್ತಾರೆ. ನನ್ನ ಇಂದ್ರಿಯಗಳ ಮೇಲೆ ನನಗೆ ವಿಶ್ವಾಸ ಇರಬೇಕು. ಮನುಷ್ಯನಿಗೆ ನನ್ನ ಮೇಲೆ ನನಗೆ ವಿಶ್ವಾಸ ಇರಬೇಕು, ನನ್ನ ಇಂದ್ರಿಯಗಳ ಮೇಲೆ ನನಗೆ ವಿಶ್ವಾಸ ಇರಬೇಕು, ಮತ್ತು ಈ ನಿಸರ್ಗದ ಮೇಲೆ ವಿಶ್ವಾಸ ಇರಬೇಕು. ಸಂದೇಹ ಇರಬಾರದು, ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗ್ತೈತೋ ಎಲ್ಲಪ್ಪ, ಹಿಂಗ ಅವಿಶ್ವಾಸ ಮಾಡಿದ್ರೆ ಹೆಂಗ್ ನಡೀತೈತೆ? ಈಗ ವಿಜ್ಞಾನ ಐತಿ, H2O ಅಂತ ಒಂದು ಸೂತ್ರ ಐತಿ. 2 ಪ್ರಮಾಣ ಹೈಡ್ರೋಜನ್, 1 ಪ್ರಮಾಣ ಆಮ್ಲಜನಕ ಕೂಡಿದ್ರೆ ನೀರ್ ಆಗ್ತೈತಿ ಅಂತ. ಇದು ಅಮೇರಿಕದೊಳಗೂ ಇಷ್ಟ ಐತಿ, ಭಾರತದೊಳಗೂ ಅಷ್ಟ ಐತಿ, ಚೈನಾದಾಗ ಹೋದ್ರು ಇಷ್ಟ ಐತಿ. ಈ ಸೂತ್ರವನ್ನು ವಿಜ್ಞಾನವೂ ಸಹಿತ ನಂಬೇ ಬದುಕಬೇಕಾಗ್ತೈತಿ. ಈ ನಂಬಿಕೆ ಇರದಿದ್ರು ವಿಜ್ಞಾನ ಕೆಡ್ತೈತಿ. ಅಂದ್ರೆ ವಿಜ್ಞಾನವೂ ಸಹಿತ ನಂಬಬೇಕಾಗ್ತೈತಿ ಅಂತ. ನಂಬಿಕೆ ಇರದಿದ್ರೆ ನಡೀತೈತಿ ಏನು? ನಂಬಿಕೆ ಬೇಕಾಗ್ತೈತಿ. ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು, ನನ್ನ ಇಂದ್ರಿಯಗಳ ಮೇಲೆ ನಂಬಿಕೆ ಇರಬೇಕು, ಈ ನಿಸರ್ಗದ ಮೇಲೆ ನಂಬಿಕೆ ಇರಬೇಕು, ಮತ್ತು ನನಗೊಬ್ಬ ಈ ದೇಹ ಕೊಟ್ಟಾನಲ್ಲ, ಕೊಟ್ಟವನ ಮೇಲೂ ನಂಬಿಕೆ ಇರ್ಬೇಕು ಸ್ವಲ್ಪ. ಇದು ಜೀವನ ನನ್ನಿಂದ ನಡೆಯಕತ್ತಿಲ್ಲ, ಅವ ನಡ್ಸಾಕತ್ತಾನ ಅಂತ. ಯಾಕಂದ್ರೆ ಅವ ಒಳಗಿದ್ದಿದ್ದಕ್ಕಿದು ಎಲ್ಲ ಆಟ ನಡೆದೈತಿ. ಅವ ಒಳಗಿರ್ಲಿಲ್ಲ ಅಂದ್ರೆ ನೋಡ್ತೈತಿ ಅನ್ ಕಣ್ಣ. ಅವ ಕಾರಣ. ಯಾರು? ದೇವ ಕಾರಣ. ಈಗ ನೀವು ಒಂದು ಗಡಿಗೆ ಇರ್ತೈತಿ, ಆ ಗಡಿಗೆ ಅದಕ್ಕೆ ಕಾರ್ಯ ಅಂತ ಕರಿತೀವಿ ನಾವು. ಆ ಗಡಿಗೆ ಅನ್ನುವ ಕಾರ್ಯ ಆಗಬೇಕಾದ್ರೆ ಒಂದು ಕಾರಣ ಬೇಕಲ್ಲ. ಮಣ್ಣು ಕಾರಣ. ಮಣ್ಣಿದ್ರ ಗಡಿಗೆ ಆಗ್ತೈತಿ. ಮಣ್ಣು ಅನ್ನುವ ಕಾರಣದಿಂದ ಗಡಿಗೆ ಅನ್ನುವ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಐತಿ. ಹಂಗ ಈ ದೇಹ ಐತಿ, ಇಲ್ಲಿಗಿದೆ. ಈ ದೇಹ ಅನ್ನುವುದೊಂದು ಕಾರ್ಯ ಇದೆ. ಈ ದೇಹ ಕಣ್ಣು ನೋಡ್ತೈತಿ, ಕಿವಿ ಕೇಳ್ತೈತಿ, ನಾಲಿಗೆಯಿಂದ ಮಾತಾಡ್ತೀವಿ, ಕಾಲು ನಡಿತೈತೆ ಇಲ್ಲ. ಮತ್ತೆ ಯಾವುದರಿಂದ ಮಾಡ್ತೈತಿ ಇದು? ನೀವು ಹೇಳ್ಬೋದು, ಕಣ್ಣು ನೋಡ್ತೈತ್ರಿ, ಕಿವಿ ಕೇಳ್ತೈತ್ರಿ, ಕೈ ಮಾಡ್ತೈತ್ರಿ, ಕಾಲು ನಡಿತೈತಿ. ಇಷ್ಟು ನಮ್ಮ ಅನುಭವಕ್ಕೆ ಐತೆ ಇಲ್ಲ. ಎದರಿಂದ ನೋಡ್ತೀರಿ ಅಂದ್ರೆ ನೀವೇನ್ ಹೇಳ್ತೀರಿ? ಕಣ್ಣಿಂದ ನೋಡ್ತೀರಿ ಅಂತ. ಎದರಿಂದ ಕೇಳ್ತೀರಿ ಅಂದ್ರೆ ಏನ್ ಹೇಳ್ತೀರಿ? ಕಿವಿಯಿಂದ ಕೇಳ್ತೀರಿ. ಹಂಗಿದ್ರೆ ಒಂದು ಪ್ರಶ್ನೆ ಮಾಡ್ತೀನಿ ನಿಮಗೆ,
ಕಣ್ಣಿನಿಂದ ನೋಡ್ತಿದ್ರ, ಕಿವಿಯಿಂದ ಕೇಳ್ತಿದ್ರ, ಕೈಯಿಂದನ ಮಾಡ್ತಿದ್ರ, ಕಾಲಿಂದನ ನಡೀತಿದ್ರ. ಒಬ್ಬ ವ್ಯಕ್ತಿ ತೀರ್ಕೊಂಡಾನ. ಅವನಿಗೆ ಹಿಂಗ್ ಬಡ್ದು ಕತ್ರಿ ಹಾಕಿ ಕುಂದಿಸಿರ್ತಾರ, ಕಾಲ್ಗೆಲ್ಲ ಮುರಿದು. ಮತ್ತ ಕಿವಿ ಐತೆ ಇಲ್ಲ, ಕೇಳಿಲ್ಲ. ಯಾಕೆ ಹಂಗಾದ್ರ ಅವ ಹಾಡ್ಯಾಡ್ಕೊಂಡು ಅಳ್ತಿದ್ರಿಲ್ಲ ಅವ್ರು. ಕೈ ಐತಿ, ನೋಡಕ್ಕಾಗವಲ್ದು. ನಾಲ್ಗೆ ಐತಿ, ಬೆಲ್ಲ ತಂದಿಟ್ಟು ನೋಡನ್ ರುಚಿ ಹೇಳ್ತೈತೆ ನಂಗಿದ್ರ. ಮತ್ ಕಿವಿ ಐತಿ, ಕೇಳಕ್ ಆಗುವಲ್ದು. ಮತ್ ಅವ್ರ ಮನ್ಯಾಗ ಹೆಣ್ಮಕ್ಳು ಪಾಪ ಅಳ್ತಿರ್ತಾರ, ಇಲ್ಲ ಹಾಡ್ಯಾಡ್ಕೊಂಡು ಅಳ್ತಿರ್ತಾರ. ಅವು ಹಲಿಗೆ ಗಿಲಿಗೆ ಮತ್ ಜೋರಾದ ಕೂಡಲೇ ಮತ್ ಜೋರ್ ಆಗ್ತಿರ್ತೈತ. ಅಳ್ತಿರ್ತಾರಿಲ್ಲ ಹಾಡ್ಯಾಡ್ಕೊಂಡು. ಅವ್ರು ಯಾರೋ ಒಬ್ಬ ಸ್ನೇಹಿತ ಬರ್ತಾನ, ಅವ ಒಂದು ಸರ ಹಿಡ್ಕೊಂಡು ಬರ್ತಾನ. ಸರ ಹಿಡ್ಕೊಂಡು ಹಿಂಗ್ ಬಂದು ಕೂಡಲೇ ಅವನ್ ನೋಡಿ ಅಳ್ತಿರ್ತಾರ. ಮತ್ ಅವ್ರು, ನಿಮ್ಮ ಪ್ರಾಣ ಸ್ನೇಹಿತ ಬಂದು ಕಣ್ಣರ ತೆಗೀರಿ ನೋಡ್ರಿ ನೀವು ಅನ್ನೋದಿಲ್ಲ. ನೀವು ಒಬ್ರಿಗೊಬ್ರು ಬಿಟ್ಟು ಇರ್ತಿದ್ದಿಲ್ಲ, ನಿಮ್ಮ ಪ್ರಾಣ ಸ್ನೇಹಿತ ಬಂದನ, ಸ್ವಲ್ಪ ಕಣ್ಣರ ತೆಗೀರಿ ಅಂತ ಈ ಹೆಣ್ಮಗಳು ಹಿಂಗ್ ಹಾಡ್ಯಾಡ್ಕೊಂತ ಅತ್ತಾಗ ಅಕಸ್ಮಾತ್ ಕುಂತಿದ್ದ ಕಣ್ಣು ತೆಗಿತಂದ್ರೆ ಇವ್ರಿಬ್ರು ಕಣ್ಣು ಮುಚ್ಚಬೇಕಾಗ್ತೈತಿ. ಹಿಂಗಾಗ್ಯಾವನ್ ಯಾವಾಗಾರ. ಕಣ್ಣು ಐತೆ ಇಲ್ಲ ಮತ್ತೆ ನೋಡ್ಲಿಲ್ಲ ಯಾಕ? ಮನುಷ್ಯ ಕಣ್ಣಿನಿಂದ ನೋಡುವುದಿಲ್ಲ, ಕಣ್ಣಿನ ಮುಖಾಂತರ ನೋಡ್ತಾನೆ. ಇದು ತಿಳ್ಕೋಬೇಕು. ಕಿವಿಯಿಂದ ಕೇಳುವುದಿಲ್ಲ, ಕಿವಿಯ ಮುಖಾಂತರ ಕೇಳ್ತಾನೆ. ಕೈಯಿಂದ ಮಾಡುವುದಿಲ್ಲ, ಕೈಯ ಮುಖಾಂತರ ಮಾಡ್ತಾನೆ. ನೋಡುವ, ಕೇಳುವ, ಮಾಡುವ, ನಡೆಯುವ ಒಂದು ಶಕ್ತಿ ಒಳಗೊಂದು ಚೈತನ್ಯ ಐತಲ್ಲ, ಆ ಚೈತನ್ಯಕ್ಕೆ ಶಿವ ಅಂತ ಕರೀತಾರ. ಎಲ್ಲಿಯವರೆಗೆ ಈ ದೇಹದೊಳಗ ಚೈತನ್ಯ ಅನ್ನುವ ಶಿವ ಇರ್ತೈತಿ, ಇದು ಮಾಡ್ತೈತಿ, ಶಿವ ಹೋದ ಕ್ಷಣಕ್ಕೆ ಈ ದೇಹ ಶವವಾಗ್ತೈತಿ ಅನ್ನುವ ಸತ್ಯ ಗೊತ್ತಿರ್ಬೇಕು ಮನುಷ್ಯ ಆಗಿದ್ರೆ. ಚೈತನ್ಯ ಒಳಗವ ಅದಾನ ಅಂದಿದ್ದಕ್ಕೆ ಇದು ನಡೆದೈತೆ ಅಷ್ಟೇ. ಇದು ನೀವು ಈಗ ಬೇಡ್ಕೊಂತೀರಿ ನೋಡ್ರಿ, ಗುಡ್ಯಾಗ ಇವ್ರು ನಮ್ಮ ತಂದೆ ತಾಯಿ ಅಂತೀರಿ. ಗುಡ್ಯಾಗ ಹೋಗ್ತೀರಿ, ಅಲ್ಲಿ ಗುಡಿ ಮುಂದೆ ದೇವ್ರಿಗೆ ನಿಂತು ಅವ್ರಿಗೇನಂತೀರಿ, ತಂದೆ ನೀನು ತಾಯಿ ನೀನು ಅಂತ ಅಲ್ಲಿ ಹೇಳ್ತೀರಿ. ಮತ್ತೇನು ಇವ್ರ ತಂದೆ ತಾಯಿ ಕರೆಕ್ಟು, ಅವ್ರ ತಂದೆ ತಾಯಿ ಕರೆಕ್ಟು? ಕನ್ಫ್ಯೂಷನ್ ಇದೆ ಎಲ್ಲರಿಗೆ. ಯಾರ ತಂದೆ? ಮನ್ಯಾಗ ಬಂದ ಕೂಡಲೇ ಇವ್ರ ತಂದೆ ತಾಯಿ ಅಂತ ಹೆಸರಿಸ್ತೀರಿ, ಅಲ್ಲಿ ಅವ್ರ ತಂದೆ ತಾಯಿ ಅಂತೀರಿ. ಖರೇನೆ ತಂದೆ ತಾಯಿ ಯಾರು? ಈಗ ನಾವು ಭೂಮಿಗೆ ಬರೋಕ್ಕಿಂತ ಮೊದಲು ಎಲ್ಲಿದ್ವಿ? ತಾಯಿ ಗರ್ಭದೊಳಗಿದ್ವಿ. ಮತ್ತು ತಾಯಿ ಗರ್ಭಕ್ಕೆ ಬರೋದಕ್ಕಿಂತ ಮೊದಲು ಎಲ್ಲಿದ್ವಿ? ತಂದೆಯ ದೇಹದೊಳಗಿದ್ವಿ. ತಂದೆಯ ದೇಹಕ್ಕೆ ಬರೋದಕ್ಕಿಂತ ಮೊದಲು ಎಲ್ಲಿದ್ವಿ? ಅನ್ನ ಆಗಿದ್ವಿ, ಅನ್ನದ ರಸ ಆಗಿದ್ವಿ. ಅನ್ನಕ್ಕಾಗೋದಕ್ಕಿಂತ ಮೊದಲು ಎಲ್ಲಿದ್ವಿ ಅಂದ್ರೆ ಸಸ್ಯಗಳಾಗಿದ್ವಿ. ಸಸ್ಯಕ್ಕಿಂತ ಬರೋದಕ್ಕಿಂತ ಮೊದಲು ಎಲ್ಲಿದ್ವಿ ಅಂದ್ರೆ ಪಂಚ ಮಹಾಭೂತಗಳಲ್ಲಿದ್ವಿ. ಅದಕ್ಕಿಂತ ಮೊದಲು ಎಲ್ಲಿದ್ವಿ ಅಂದ್ರೆ ದೇವ್ರ ಹತ್ರ ಇದ್ವಿ. ಮತ್ತ ದೇವ್ರ ಹತ್ರ ಇದ್ದವರು ಹಿಂಗ ತಂದೆ ತಾಯಿಯಿಂದ ಭೂಮಿಗೆ ಬಂದಿವೆಲ್ಲ, ನಾವು ಬಂದಿದ್ದ ತಂದೆ ತಾಯಿಯಿಂದಲ್ಲ, ತಂದೆ ತಾಯಿಯ ಮುಖಾಂತರ ಬಂದವ್ರಷ್ಟೇ. ಈಗ ನಿಮ್ ಬಾಗಲಕೋಟೆ ಬಸ್ ಇರ್ತೈತಿ, ಬಾಗಲಕೋಟೆಯಿಂದ ಹಿಂಗೆಲ್ಲೋ ಬೆಳಗಾವ್ಗೆ ಹೋಗ್ಬೇಕಾದ್ರ, ಬಾಗಲಕೋಟು ಬೆಳಗಾವ್ ಹೋಗ್ಬೇಕಾದ್ರ ವಾಯ ಮಾಲಿಂಗಪುರ ಅಂತ ಇರ್ತೈತಿ ನೋಡು. ಹಂಗ ದೇವರಿಂದ ಭೂಮಿಗೆ ಬಂದೈತಲ್ಲ, ತಂದೆ ತಾಯಿ ಸುಮ್ನೆ ವಾಯ ಬಂದವ್ರ ಅಷ್ಟ ಇದು ಅಂತ ತಿಳ್ಕೊಬೇಕಷ್ಟ ನಾವ್ ಇದನ್ನ. ಇದು ತತ್ವಜ್ಞಾನ. ಇದು ಅಂದ್ರೆ ನಮ್ಮನ್ನ ಇಲ್ಲಿ ಕಳಿಸಿದವರು ಯುವರ್ ಫಾದರ್ಸ್, ಯುವರ್ ಪೇರೆಂಟ್ಸ್ ಆರ್ ನಾಟ್ ಯುವರ್ ಪೇರೆಂಟ್ಸ್. ಯು ಹ್ಯಾವ್ ಕಮ್ ಥ್ರೂ ದೆಮ್, ನಾಟ್ ಫ್ರಮ್ ದೆಮ್ ಅಂತ. ಅವರ ಮುಖಾಂತರ ಬಂದವರೇ ಹೊತ್ತು ಅವರಿಂದ ಬಂದವರಲ್ಲ, ಬಂದಿದ್ದು ದೇವನಿಂದ. ಅದಕ್ಕೆ ಅವನ ಮೇಲೆ ಸ್ವಲ್ಪ ಶ್ರದ್ಧಾ ಇರ್ಬೇಕು. ಒಂದನೇದ್ದು ಬೆಲೆ ಇರಬೇಕು, ತಿಳುವಳಿಕೆ ಇರಬೇಕು ದೇಹದ ಬಗ್ಗೆ, ಜೀವನದ ಬಗ್ಗೆ. ಎರಡನೇದ್ದು ಶ್ರದ್ಧಾ ಇರಬೇಕು. ಮೂರನೇದ್ದು ಸಂಶಯ ಇರಬಾರ್ದು ಜೀವನದೊಳಗಂತ. ಎಲ್ಲ ಕೆಡಿಸಿದ್ದ ನೋಡ್ರಿ ಸಂಶಯ. ಸಂಶಯ ಇದರ ಅರ್ಥ ಇಂಡಿಸಿಷನ್. ಯು ಕೆನಾಟ್ ಟೇಕ್ ಡಿಸಿಷನ್ಸ್. ಅಂದ್ರೆ ಮನುಷ್ಯ ಇಷ್ಟು ಕನ್ಫ್ಯೂಷನ್ ವಿದೌಟ್ ಕನ್ಕ್ಲೂಷನ್. ಏನಪ್ಪ ಬದುಕಿನೊಳಗೆ ಏನು ನಿರ್ಣಯ ತಗೋಬೇಕು? ಎಲ್ಲರಿಗೂ ಎಂಥ ಪ್ರಸಂಗಗಳು ಬರ್ತಾವಲ್ಲ, ಏನು ಈ ಸಂದರ್ಭದೊಳಗೆ ನಿರ್ಣಯ ತಗೋಬೇಕು ಅಂತ ತಿಳಿಲಾರ್ದಂಥ ಘಟ್ಟಕ್ಕೆ ಮುಟ್ತಾನ ಮನುಷ್ಯ. ಇಂಡಿಸಿಷನ್, ಸಂಶಯ ಅಂದ್ರೆ ನಿನ್ನ ಚಿತ್ತದೊಳಗೆ ಯಾವುದೂ ನಿರ್ಣಯ ತಗೊಳ್ಳಿಕ್ಕಾಗೋದಿಲ್ಲ. ಈಗ ಅನ್ನೋದಿಲ್ಲ, ಏನಂತಾರೆ, ಕುಂತ್ರು ಸಮಾಧಾನ ಇಲ್ಲ, ನಿಂತರು ಸಮಾಧಾನ ಇಲ್ಲ ನೋಡ್ರಿ. ಇದೇನಂದ್ರೆ ಸಂಶಯ ಅಷ್ಟ. ಎಲ್ಲ ಮನ್ಯಾಗ ಕುಂದಿರ್ತಾವ, ಬೇಸರ ಆದ ಕೂಡಲೇ ಟಿವಿ ಹಚ್ತಾವ, ಟಿವಿ ಬೇಸರ ಆದ ಕೂಡಲೇ ಹೊರಗೆ ಬಂದು ಕೂಡ್ತಾವ, ಹೊರಗೆ ಬಂದ ಕೂಡಲೇ ಗುಡಿಗೆ ಹೋಗ್ತಾವ, ಗುಡಿಗೆ ಹೋದ ಕೂಡಲೇ ಬಸ್ ಸ್ಟ್ಯಾಂಡ್ಗೆ ಬರ್ತಾವ, ಬಸ್ ಸ್ಟ್ಯಾಂಡ್ ಕೂಡಲೇ ಮತ್ತೆ ಮನೆಗೆ ಹೋಗ್ತಾವ ಹೊಳ್ಳಿ. ಅಂದ್ರೆ ಎಲ್ಲಿ ಕುಂದ್ರು ಸುಗೊಡೋದಿಲ್ಲ, ಅದು ಬರೇ ರೌಂಡ್ ಹಾಕ್ತಿರ್ತಾನ.
ಅಂದ್ರೆ ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಮಕ್ಕಳು ಇರ್ತಾರೆ, ಆರ್ಟ್ಸ್ ಮಾಡ್ಲೆ, ಕಾಮರ್ಸ್ ಮಾಡ್ಲೆ, ಸೈನ್ಸ್ ಮಾಡ್ಲೆ, ಇವ್ರ ಪೇರೆಂಟ್ಸ್ ಒಂದು, ಅವ್ರ ಅಪ್ಪ ಒಂದು, ಅವ್ರ ಅವ್ವ ಒಂದು, ಸಂಬಂಧಿಕರೊಂದು, ಮಕ್ಕಳಿಗೆ ಒಟ್ಟು ಸಾಲಿ ಬಿಡೋದ ಚಲೋ ಡಿಸಿಷನ್ ಅನ್ನಿಸ್ಬಿಡ್ತೈತೆ ಅವಕ್ಕೆ. SSLC ಯಾಕೆ ಮುಗಿತಪ್ಪ ಅನ್ನಿಸ್ತಿರ್ತೈತೆ ಅವು. ಯಾವಾಗ ಮಾಡಬೇಕು ಸಂಶಯ. ಈಗ ಮನ್ಯಾಗ ತಾಯಿ ಇರ್ತಾಳ ನೋಡು, ಗುರುಗಳು ಹತ್ತು ಬಂದ್ರೆ ಕೇಳ್ತಿರ್ತಾಳೆ, ಮಗನಿಗೆ ಕನ್ಯಾ ನೋಡ್ಬೇಕಾಗಿರ್ತಿರ್ತೈತಿ. ಸಂಶಯ, ಯಪ್ಪ ಒಳಗಿನ ತಗೊಳ್ಳೆ ಹೊರಗಿನ ತಗೊಳ್ಳೆ ಅನ್ನೋದಿಲ್ಲ. ಒಳಗಿನ ತಗೊಂಡ್ರೆ ಚಲೋ ಆಗ್ತೈತೆ, ಏನು ಹೊರಗಿನ ತಗೊಂಡ್ರೆ ಚಲೋ? ಏನು ಒಳಗಿನ ತಗೋಬೇಕು, ಏನು ಹೊರಗಿನ ತಗೋಬೇಕು? ಅವ್ರ ಗುರುಗಳಂದ್ರು ಒಳಗಿಂದರ ತಗೋ, ಹೊರಗಿಂದರ ತಗೋ. ತಗೊಂಡ್ಮೇಲೆ ನೀವಿಬ್ರು ಹೊರಗೆ ಹೋಗೋದು ಮಾತ್ರ ಪಕ್ಕಾ ನೋಡಷ್ಟೆ. ಸಂಶಯ ಇದು ಅಂತ. ಹಾಂಗ ಒಬ್ಬರದ್ ನೋಡ್ತಾರ, ಕೈ ಬಜಾರ್ದಾಗ ಕೈ ಹಿಡ್ಕೊಂಡು ಅಡ್ಡಾಡೋರು ನೋಡಿದ ಕೂಡ್ಲೇನೆ ಸಂಸಾರಿಗಳಾಗದು ಬೆಸ್ಟ್. ಅವ್ರು ಸ್ವಾಮಿಗಳದ್ ನೋಡಿ ಹೂ ಹಾಕೋದು ಅದು ಇದು ನೋಡಿಬಿಟ್ರೆ ಸ್ವಾಮಿಗಳಾಗದ್ ಚಲೋ. ಅಂದ್ರೆ ಏನು ಸಂಸಾರಿ ಆಗೋದ್ ಚಲೋನೋ, ಸ್ವಾಮಿಗಳಾಗೋದ್ ಚಲೋನೋ? ಅಲ್ಲ, ನಿನಗೇನ್ ಅನಿಸ್ತೈತಪ್ಪ? ಇಲ್ರಿ, ಅವ್ರ ಕೈ ಹಿಡ್ಕೊಂಡು ಅಡ್ಡಾಡಕತ್ತಿದ್ರಲ್ಲ ಬಜಾರ್ದಾಗ, ಅದನ್ನ ನೋಡಿದ್ರೆ ಸಂಸಾರಿ ಆಗ್ಬೇಕಂತ ಅನಿಸ್ತೈತಿ. ಕೇಳಿ ಹೋಗ, ಅವ ಯಾಕೆ ಹಿಡ್ಕೊಂಡು ಅಡ್ಡಾಡಕತ್ತಿದ್ದ? ಅವ ಹೋಗಿ ಕೇಳದ್, ಬಜಾರ್ದಾಗ ಯಾಕೆ ನಿಮ್ಮ ಹೆಣ್ಮಕ್ಳ ಕೈ ಹಿಡ್ಕೊಂಡು ಅಡ್ಡಾಡ? ಬಿಟ್ರೆ ಶಾಪಿಂಗಿಗೆ ಹೋಗ್ತಾರ ಅವ್ರು, ಅದಕ್ಕೆ ಹಿಡ್ಕೊಂಡು ಹೋಗಿ ಕರ್ಕೊಂಡ್ ಬರ್ತೀನಿ ನಾನು ಮನೆಗೆ. ಇವ್ರು ಸ್ವಾಮಿಗಳಾಗ್ಬೇಕನ್ನ ಸ್ವಾಮಿ ಸನ್ಯಾಸಿ ಆಗೋದು ಚಲೋ ಐತಿ. ಏನಪ್ಪಾ, ದೊಡ್ಡ ಕುರ್ಚಿ ಹಾಕಿರ್ತಾರ, ಸಿಂಹಾಸನ ಹಾಕಿರ್ತಾರ, ಅವ್ರದ್ದು ಏನು ವೈಭವ, ದೊಡ್ಡ ದೊಡ್ಡ ಮಾಲೆ ಹಾಕಿರ್ತಾರ, ಹಿಂದ್ ಎಷ್ಟು ಮಂದಿ ನಿಂತು ಮ್ಯಾಲ ಗುಲಾಬಿ ಹೂವ ಹಾಕಿರ್ತಾರ, ಮಹಾರಾಜ್ ಕಿ ಜೈ ಅಂತಿರ್ತಾರ. ಅವ್ರಿಗೇನು ಗೊತ್ತಿರ್ತೈತಿ ಗುಲಾಬಿ ಹೂವಿನೊಳಗೆ ಕೆಂಪಿರು ಕಡಿತಿರ್ತಾವ ಸ್ವಾಮಿಗಳಿಗೆ ಅನ್ನೋದು. ಹಂಗ ಒಬ್ಬರದು ನೋಡಿದ್ರೆ ನಿಮ್ಮರದು ನೋಡ, ನಮಗ್ ಚಲೋ, ನಂಬುದು ನೋಡಿದ್ರೆ ನಿಮಗ್ ಚಲೋ. ಸಂಶಯ ಮನುಷ್ಯಾಗ ಯಾವಾಗ ಹೋದ್ರು ಚಲೋ ಅಂತ ಸಂಶಯ ಇರ್ತೈತಿ. ಅಲ್ಲಿ ಎಲ್ಲರಿಗೂ ಸಂಶಯ ಐತಿ. ಗಂಡಗೆ ಹೆಂಡತಿ ಮೇಲೆ ಸಂಶಯ, ಹೆಂಡತಿ ಗಂಡನ ಮೇಲೆ ಸಂಶಯ, ತಂದಿ ಮೇಲೆ ಮಗನಿಗೆ ಸಂಶಯ, ಮಗನ ಮೇಲೆ ತಂದಿಗೆ ಸಂಶಯ. ಈ ಗಂಡ ಹೆಂಡತಿ ಮೇಲೆ ಸಂಶಯ ಇರ್ತೈತಿ. ಅವ್ ಮಗ ಕೇಳ್ದಂತ, ಯಾವ ಒಂದು ಕತ್ತಿ ಹೇಳ. ಅವ್ರವ್ ಅಂದ್ಲಂತ, ನಾ ಏನ್ ಹೇಳೋದಿಲ್ಲ, ಈಗ ನಿಮ್ಮಪ್ಪ ಮನಿಗ್ ಬರ್ತಾನ, ಯಾಕೆ ಲೇಟ್ ಆಗಿ ಬಂದೆ ಅಂತ ಇಷ್ಟ ಕೇಳ್ತೀನಿ, ಯಾಕೆ 100 ಕತ್ತಿ ಹೇಳ್ತಾನೆ ಕೇಳೀಗ. ಮತ್ ನೀವು ಜಲ್ದಿ ಮನಿಗ್ ಬರೋದ್ ಕಲಿಬೇಕು. 6 ಗಂಟೆಕ ಸೊಳ್ಳಿ ಮನಿ ಸೇರ್ತಾವ್, ನೀವು ರಾತ್ರಿ 12ಕ್ಕೆ ಬಂದ್ರೆ ಹೆಂಗಪ್ಪ? ಸಂಶಯ ಅಷ್ಟ ಇದು. ತಂದಿಗೆ ಮೇಲೆ ಮಗನಿಗೆ ಸಂಶಯ, ಮಗನ ಮೇಲೆ ತಂದಿಗೆ ಸಂಶಯ. ಯಾರ ಸಂಶಯ ಇಲ್ಲಾರ್ದ ಅದಾರ ಹೇಳ್ರಿ ಇಲ್ಲಿ? ಮಗ ಕುಡ್ದು ಬಂದ, ಕುಡ್ದು ಮನಿಗೆ ಬಂದ ಕೂಡ್ಲೇನೆ ಅವ್ರಪ್ಪ ಕೇಳ್ದಂತ, ಕುಡ್ದು ಬಂದಿ ಏನಂತ? ಇಲ್ಲಪ್ಪ ಅಂತಂದು. ಅವ್ ಪಾನ್ಗಿನ್ ಹಾಕೊಂಡ್ ಬಂದಿದ್, ಮತ್ ವಾಸನೆ ಗೀಸ್ನಿ ಬಡ್ದೈತ್ ನಮ್ಮ ಅಪ್ಪಗಂತ. ಅವ್ರಿಗೆ ಗೊತ್ತಿರ್ತಾವ ಟೆಕ್ನಿಕ್ ಏನೇನ್ ಮಾಡ್ಬೇಕಂತ. ಅವ್ರಪ್ಪ ಕೇಳ್ದ, ಕುಡ್ದು ಬಂದಿ ಏನಂತಂದು. ಇಲ್ಲಪ್ಪ ಅಂತಂದು. ಮತ್ತ ಅಲ್ಲಿ ಹೋಗಿ ಅವ ಏನ್ ಮಾಡ್ದ, ನಟನೆ ಮಾಡಕತ್ತ, ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡ್ ಕುಂತಂಗ ಓಪನ್ ಮಾಡಕತ್ತಿದ್ದ. ಅವ್ರಪ್ಪ ಕೇಳ್ದ, ಕುಡ್ದು ಬಂದಿ ಏನಂತಂದ. ಇಲ್ಲಪ್ಪ ಅಂತಂದ. ಮತ್ತ ಅಲ್ಲಿ ಕುಂತ್ ಸುಟ್ಕೇಶ್ ಯಾಕೆ ಓಪನ್ ಮಾಡ್ಕೊಂಡ್ ಕುಂತಿ ಅಂದ ಅವ್ರಪ್ಪ. ಅದಕ್ಕೆ ನಿಷೇಧಾಗ ಸುಟ್ಕೇಶ್ ಯಾವುದು, ಲ್ಯಾಪ್ಟಾಪ್ ಯಾವುದು ಗೊತ್ತಿದ್ದಿಲ್ಲ ಅದಕ್ಕೆ. ತಂದಿಗೆ ಮಗನ ಮೇಲೆ ಸಂಶಯ, ಮಗನಿಗೆ ತಂದಿ ಮೇಲೆ ಸಂಶಯ. ಬಸವಣ್ಣವ್ರ ಅಂತಾರ, ಏನಿದು, ಹೆಂಗ ನಿರ್ಣಯ ತೆಗೆದುಕೊಳ್ಳುವುದೇ ಭಗವಂತ ಇಲ್ಲಿ? ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ? ಏರಿ ನೀರುಂಬೊಡೆ, ಬೇಲಿ ಕೈಯ ಮೇಯ್ವಡೆ, ನಾರಿ ಮನೆಯಲ್ಲಿ ಕಳುವಡೆ, ತಾಯಿ ಎದೆ ಹಾಲು ನಂಜಾಗಿ ಕೊಲ್ಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಘ. ಏನು, ನೀವೊಂದು ಕೆರಿಗೊಂದು ದಿಬ್ಬ ಕಟ್ಟಿ ಅದಕ್ಕೆ ಹೊಡ್ಡ ಹಾಕಿವಂತೀರೇನಂತೀರಿ? ಅದ ಕೆರಿ ಕಟ್ಟಿದ ದಿಬ್ಬನ ಕೆರಿ ನೀರು ಕುಡಿಯಕತ್ತು ಅಂದ್ರೆ ಯಾರಿಗೆ ನಾನು ವಿಶ್ವಾಸ ಮಾಡೋದು? ಮತ್ತ ಹೊಲಕ್ಕೆ ಹಚ್ಚಿದ ಬೇಲಿನ ಬೆಳಿ ಮೇಯಕತ್ತು ಅಂದ್ರೆ ಯಾರಿಗೆ ವಿಶ್ವಾಸ ಮಾಡ್ಲಿ? ಮನೆಯಾಗಿದ್ದವ್ರಿಗೆ ಯಾರಿಗೆ ಚಾವಿ ಕೊಟ್ಟಿದ್ವಿ ಅವರ ಮುಗಿಸಕತ್ರು ಅಂದ್ರ ಯಾರ ಮೇಲೆ ವಿಶ್ವಾಸ ಮಾಡ್ಲಿ? ನನಗ ಜನ್ಮ ಕೊಟ್ಟ ತಾಯಿಯ ಎದೆ ಹಾಲ ನನಗ ವಿಷ ನಂಜಾತು ಅಂದ್ರ ಈ ನಂಜ ಬಿಡಿಸುವರು ಯಾರು? ಭಗವಂತ. ಯಾರಿಗೆ ನಂಬಬೇಕಿಲ್ಲಿ? ಯಾರನ್ನು ನಂಬುವುದಿಲ್ಲ. ಜನ್ಮ ಕೊಟ್ಟ ಭಗವಂತನನ್ನು ನಂಬಿ ಬದುಕುವುದಷ್ಟೇ ಅನ್ನುವ ಸತ್ಯ ಅರ್ಥ ಮಾಡಿಕೊಂಡು ಬದುಕುವುದು. ಸಂಶಯ ಇರಬಾರದು ಜೀವನದೊಳಗಂತಷ್ಟೆ. ಜೀವನ ಅಂದ ಮೇಲೆ ಇವು 3 ಗೊತ್ತಿರ್ಬೇಕು.
ಏನು? ದೇಹದ ಬಗ್ಗೆ ಬೆಲೆ ಗೊತ್ತಿರಬೇಕು. ದೇವರಿದೊಂದು ದೊಡ್ಡ ಜೀವನ ಕೊಟ್ಟಾನ ಅನ್ನೋದು ಗೊತ್ತಿರಬೇಕು, ಒಂದನೇದ್ದು. ಎರಡನೇದ್ದು ನಂಬಿಕೆ ಬೇಕು, ಶ್ರದ್ಧಾ ಇರಬೇಕು. ಮೂರನೇದ್ದು ಸಂಶಯ ಇರಬಾರ್ದು. ಸಂಶಯ ಮನುಷ್ಯನನ್ನು ವಿನಾಶ ಮಾಡ್ತೈತಿ. ಟೇಕ್ ಎ ಗುಡ್ ಡಿಸಿಷನ್. ಅದಕ್ಕೆ ಜೀವನದ ಮೇಲೆ ಸ್ವಲ್ಪ ಸೋಲ ಗೆಲುವ ಬರ್ತಿರ್ತಾವ, ಹೆಚ್ಚು ಕಡಿಮೆ ಆಗ್ತಿರ್ತಾವ. ಮನುಷ್ಯ ಈ ವಿಫಲತೆಗಳನ್ನು ಮೀರಿ ಬದುಕುವುದನ್ನು ಕಲಿಬೇಕು. ನೀವು ಅಬ್ರಹಾಂ ಲಿಂಕನ್ ಅವ್ರ ಹೆಸರು ಕೇಳಿರ್ಬೇಕು. ಅವರು ಅಮೇರಿಕದ ಅಧ್ಯಕ್ಷರಿದ್ರು. ಅವರು ಮುನ್ಸಿಪಾಲ್ಟಿ ಎಲೆಕ್ಷನ್ನಿಂದ ಸೋಲ್ತಾರೆ. ಅವು ಅಲ್ಲಿ ಬೇರೆ ಇರ್ತಾವ, ಸುಮ್ಮನೆ ನಿಮಗೆ ತಿಳಿಲಿ ಅಂತ ಹೇಳ್ತೀನಿ. MLA ಎಲೆಕ್ಷನ್ನಾಗ ಸೋಲ್ತಾರ, MLC ಎಲೆಕ್ಷನ್ನಾಗ ಸೋಲ್ತಾರ. ಹಿಂಗೆ 7 ಸಲ ಸೋಲ್ತಾರ. ಅವ್ರು 7 ಸಲ ಎಲೆಕ್ಷನ್ನಿಗೆ ಸೋಲ್ತಾರ. ಅವ್ರು ಅಂತಿರ್ತಾರ, ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ. ಯಾವಾಗ ಸೋತಾಗ, ಗೆದ್ದಾಗಲ್ಲ, ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ಒಳಗೆ ಮನಸ್ಸಿನಾಗ ಅಂತಿರ್ತಾರ, ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಹೇಳ್ತಿದ್ರಂತ ದೋಸ್ತರಿಗೆಲ್ಲ. ಅವ್ರ ಸ್ನೇಹಿತ ಒಮ್ಮೆ ಕೇಳಿದವ್ರಿಗೆಲ್ಲ, 7 ಸಲ ಸೋತಿರಿ, ಯಾವಾಗ ಆಗೋದು ನೀವು ಅಂತ. ಅವಾಗ ಅವ್ರಂತಾರ, ಮೊದಲು ಒಳಗೆ ಅನ್ಬೇಕು, ಆಮೇಲೆ ಹೊರಗೆ ಆಗ್ತೀವಿ ಅಂದ್ರೆ. ಅವ್ರು ಒಂದು ದಿವಸ 7 ಸಲ ಸೋತಂತ ವ್ಯಕ್ತಿ ಒಂದು ದಿವಸ ಅಮೇರಿಕದ ಅಧ್ಯಕ್ಷ ಆದ. ಹಿ ವಾಸ್ ಅ ಸಕ್ಸಸ್ಫುಲ್ ಪ್ರೆಸಿಡೆಂಟ್ ಇನ್ ಅಮೇರಿಕಾ. ಅವನಷ್ಟು ಯಶಸ್ವಿ ಅಧ್ಯಕ್ಷರೇ ಯಾರೂ ಆಗ್ಲಿಲ್ಲ. ಹಿಂಗೆ ನೀವು ಒಮ್ಮೆ ನಿಂತು ಕೈ ಸುಟ್ಕೊಂಡು ಬಿಡಬಾರ್ದು, ಸ್ವಲ್ಪ ಟ್ರೈ ಮಾಡ್ತಿರ್ಬೇಕಷ್ಟ. 7 ಸಲ ಆತ ಟ್ರೈ ಮಾಡ್ದ. ಕೊನೆಗೊಮ್ಮೆ ಅವ ಹೇಳ್ತಾನೆ, ದ ಗ್ರೇಟೆಸ್ಟ್ ಗ್ಲೋರಿ ಆಫ್ ಮೈ ಲೈಫ್ ಈಸ್ ನಾಟ್ ಇನ್ ನೆವರ್ ಫಾಲಿಂಗ್ ಬಟ್ ರೈಸಿಂಗ್ ವೆನ್ ಐ ಫಾಲ್. ನನ್ನ ಜೀವನದ ನಿಜವಾದ ಶ್ರೇಷ್ಠತೆ ಅಂತಂದ್ರ, ನಾನು ಬಿದ್ದಾಗ ಬೀಳಿಲ್ಲ, ಬಿದ್ದಾಗ ಎದ್ದು ಓಡುವುದನ್ನು ಕಲಿತ್ನೆಲ್ಲ. ನಾನು ವಿಫಲತೆಯ ಮಧ್ಯದಲ್ಲಿ ಸಫಲತೆಯ ಕನಸು ಕಾಣುವ ಕ್ಷಣ ಇತ್ತಲ್ಲ ನನ್ನ ಜೀವನದೊಳಗ, ಅದು ನನ್ನ ಜೀವನದ ನಿಜವಾದ ಯಶಸ್ಸು ಅಂತ ಅಬ್ರಹಾಂ ಲಿಂಕನ್ ಅವ್ರು ಹೇಳ್ತಾರೆ. ಅದಕ್ಕೆ ಇವು ಇರ್ತಾವ, ಒಂದು ಸ್ವಲ್ಪ ಅಜ್ಞತಾ ಇರ್ತೈತಿ, ಸಂಶಯ ಇರ್ತೈತಿ, ಅಶ್ರದ್ಧಾ, ಇಂಥ ಗುಣಗಳು ಮನುಷ್ಯನಲ್ಲಿ ಆಗಾಗ ಬರ್ತಿರ್ತಾವ. ಅವನ್ನ ತೆಗಿಬೇಕು. ತೆಗೆದು ಒಳ್ಳೆಯ ಗುಣಗಳನ್ನು ಮನುಷ್ಯ ಸಂಗ್ರಹ ಮಾಡ್ತಿರ್ಬೇಕು. ಈಗ ನೀವು ಮನ್ಯಾಗ ಒಂದು ಟ್ರೆಜರಿ ಇರ್ತೀರಿ, ಕಿಮ್ಮತ್ತಿನ ಟ್ರೆಜರಿ ತಂದಿಡ್ತೀರಿ, ಮನ್ಯಾಗ ದೇವ್ರ ಕೊಲೆಯಾಗ ಇಡ್ತೀರಿ. ಆ ಕಿಮ್ಮತ್ತಿನ ಟ್ರೆಜರಿ ತಂದಿಟ್ಟು ಆ ಟ್ರೆಜರಿ ಒಳಗೆ ಏನು ಇಡ್ತೀರಿ ಹೇಳ್ರಿ? ಯಾರ ಕಸಬರಿಗೆ ಮಸೇರಿ ಒಯ್ದಿಡ್ತೀರೇನು? ಯಾರು ಇಡೋದಿಲ್ಲ. ಯಾರು ಕಸಬರಿಗೆ ಮಸೇರಿ ಒಯ್ದಿಟ್ಟಿಲ್ಲ. ಅದ್ರೊಳಗೆ ಏನು ಇಟ್ಟಿರ್ತೀರಿ? ಬಂಗಾರ, ಬೆಳ್ಳಿ, ರೇಷ್ಮೆ ಬಟ್ಟಿನ ಇಟ್ಟಿರ್ತೀರಿಲ್ಲ. ಹಂಗ ದೇಹ ಅನ್ನೋದು ಭಗವಂತ ಕೊಟ್ಟ ಒಂದು ಕಿಮ್ಮತ್ತಿನ ಟ್ರೆಜರಿ ಇದು. ಇದ್ರೊಳಗೆ ಅಜ್ಞಾ, ಅಶ್ರದ್ಧೆ, ಸಂಶಯ ಅನ್ನುವಂಥ ಕೆಟ್ಟ ಗುಣಗಳು ಇಡುವುದಕ್ಕಿಂತ ಜೀವನದ ಬಗ್ಗೆ ಪ್ರಜ್ಞೆ, ಅರಿವು, ಶ್ರದ್ಧೆ, ನಿರ್ಣಯ ಅನ್ನುವಂಥ ಶ್ರೇಷ್ಠ ಗುಣಗಳು ಇಟ್ವಿ ಅಂದ್ರ ಅದು ಕಿಮ್ಮತ್ತಿನ ಟ್ರೆಜರಿ ಒಳಗೆ ಬಂಗಾರ, ಬೆಳ್ಳಿ ಇಟ್ಟಷ್ಟೇ ಶ್ರೇಷ್ಠ.